ಪ್ರತಿನಿಧಿಗಳು, ನಮ್ಮ ಪ್ರತಿನಿಧಿ ನಾವು ಆರಿಸ್ತೀವಿ, ಅವ್ರು ಆಯ್ಕೆ ಆದಂಥವ್ರು ಈ ರೀತಿ ಟ್ರೈನಿಂಗ್ ತೊಗೊಳ್ಳೋಂಥ ಪರಿಸ್ಥಿತಿ ಬಂದದೋ ಅಥವಾ ಗೊತ್ತಿದ್ದರೂ ಟ್ರೈನಿಂಗ್ ಕೊಡ್ತಾ ಇದ್ದಾರೋ ಆ ಮಾತು ಬೇರೆ. ಈಗಿರೋದು ಮೂಲ ಉದ್ದೇಶ ಏನಪ್ಪ ಅಂತಂದ್ರೆ, ಒಂದು ಸೀಟಿಗೆ ಇಬ್ಬರು ಕಾಳಾಗಿ ಮಾಡ್ತಾ ಇದ್ದಾರೆ. ಎರಡು ಕಡೆ ಇವತ್ತು ಬಲಿಷ್ಠರಿದ್ದಾರೆ, ಎರಡು ಕಡೆ ದುಡ್ಡು ಹಂಚೋರು ಇದ್ದಾರೆ, ಈಗ ಕೇಳಿದ್ರೆ ಎಲ್ಲ ಕೊಡೋಂಗದಾರ. ಅದೇನಪ್ಪ ಆತ್ಮಸಾಕ್ಷಿಯಾಗಿ ಹಾಕು ಅಂತಂದ್ರೆ ಇಲ್ಲಿ ಆತ್ಮಸಾಕ್ಷಿ ಇಲ್ಲ. ಇವತ್ತು ಆತ್ಮನು ಅಂಥದ್ದು ಎಲ್ಲೂ ಹೋಗಿಬಿಟ್ಟದು. ದುಡ್ಡು ಹೆಚ್ಚಾರು ಕೊಡ್ತಾರೆ ಅವ್ರಿಗೆ ಮತ ಅನ್ನುವಂಥ ಪರಿಸ್ಥಿತಿ ಅದು. ಆ ದಿಶೆಯಲ್ಲೇ ಎರಡೂ ಅದರ DKC ಮತ್ತು HDK ಇಬ್ಬರು ಕೊಡುವಂಥ ಸ್ಥಿತಿಯಲ್ಲಿದ್ದಾರೆ. ಅದೇ ಕಾಲಕ್ಕೆ ಇನ್ನೊಂದೇನಪ್ಪ ಅಂದ್ರೆ, ಕಾಂಗ್ರೆಸ್ನಿಂದನೋ ಅಥವಾ ಇನ್ನುಳಿದ ಕಡೆಯಿಂದ ಇನ್ನುಳಿದ ಪ್ರಶ್ನೆ ಇಲ್ಲ, BJP ಅಂತ ಆಗ್ತದೆ. ಬಟ್ ಇನ್ನೂ ಏನಂತಪ್ಪ ಅಂದ್ರೆ, ಇಲ್ಲ BJP ಅಂತ ಒಂದಿಬ್ಬರು ಹೊರಗೆ ಹೋಗಿಬಿಟ್ಟಿದ್ದಾರೆ ಈಗಾಗಲೇ. ಅವರಿಬ್ಬರು ಹಿಡ್ಕೊಳ್ಳೋ ಸಲುವಾಗಿ ಒಬ್ಬರು ಸೋಮಶೇಖರ್ ಅವರು ST, ಇನ್ನೊಬ್ಬರು ಶಿವರಾಮ್ ಹೆಬ್ಬಾರ್ ಅವರು, ಇವರಿಬ್ಬರು BJP ಬಿಟ್ಟು ಹೋಗಿದ್ರೆ ಅಂದಾಗ ಆ ಎರಡು ಮತಗಳನ್ನು ಯಾರು ತೊಗೊಳ್ಬೇಕು ಅನ್ನುವಂಥದ್ದು. ತಮ್ಮ ಒಂದು ಕ್ಯಾಂಡಿಡೇಟ್ ಗೆಲ್ಲಬೇಕಾದ್ರೆ ಅವ್ರಿಗೆ ಯಾವ ಎರಡು ಮತ ಇಬ್ಬರಿಗೂ ಬೇಕು, JDSಗೂ ಬೇಕು ಮತ್ತು ಅದೇ ಕಾಲಕ್ಕೆ ಕಾಂಗ್ರೆಸ್ಗೂ ಬೇಕು. ಪಕ್ಷೇತರ ಯಾರು ಹಾಕ್ಬೋದು, ಅದು ಹೊಡ್ಕೊಳ್ಳೋಂಥ ಅಂದರೆ ಈ 5 ಮತಗಳನ್ನ ಹೊಡ್ಕೊಳ್ಳೋಂಥ ಪ್ರಯತ್ನವನ್ನು ಇಬ್ಬರು ಮಾಡ್ತಾ ಇದ್ದಾರೆ. ಇಬ್ಬರಲ್ಲಿ ಯಾರಿದ್ರೆ ಯಶಸ್ವಿ ಆಗ್ಬೋದು ಅಂದಾಗ ಸಹಜವಾಗಿ ಒಂದಿಷ್ಟು ಅನ್ನಿಸ್ತದ, ಮೋಸ್ಟ್ಲಿ ಕಾಂಗ್ರೆಸ್ ಅವರು ಯಶಸ್ವಿ ಆಗ್ಬಹುದೇನೋ ಅಂತೇಳಿ. ಯಾಕಂದ್ರೆ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಾರೆ. ಅಧಿಕಾರದಲ್ಲಿರುವಂಥ ಪಾರ್ಟಿ ಜೊತೆ ಹೋದರೆ ಒಂದಿಷ್ಟು ನಾಳೆ ನಮಗೆ ಅನುಕೂಲಗಳಾಗ್ತವ ಅನ್ನುವಂಥ ಸಹಜವಾದ ಆ ನೆಲೆಗಟ್ಟಲ್ಲಿ ಮೋಸ್ಟ್ಲಿ ಕಾಂಗ್ರೆಸ್ಸಿಗೆ ಅಥವಾ ಕಾಂಗ್ರೆಸ್ಸಿನ ಕಡೆಗೆ ಈ ಪಕ್ಷೇತರ 3 ಜನ, BJP ಅಂತ ಸಿಡಿದು ಹೋದಂಥ ಇಬ್ಬರು, ಇನ್ನೊಬ್ಬರು ಯತ್ನಾಳ್ ಹೊರಗೆ ಹಾಕಿದ್ದಾರೆ, KS ಈಶ್ವರಪ್ಪನ ಹೊರಗೆ ಹಾಕಿದ್ದಾರೆ.